Hi everyone, welcome back to Rashu Vlogs. ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನೀವೆಲ್ಲರೂ ತಮ್ಮೇಲಲ್ಲಿ ನಾವು ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನೋಡೇ ಇರ್ತೀರಾ. ಪ್ರೀವಿಯಸ್ ವ್ಲಾಗಲ್ಲಿ ಬಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋದು ನಮ್ಮ ಆಂಟಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿರೋವಂಥದ್ದು. ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಅತ್ತೆ ಫ್ಯಾಮ್ಲಿ, ಅವ್ರ ಫ್ಯಾಮ್ಲಿ ಎಲ್ಲರೂ ಸೇರಿಕೊಂಡು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಇಲ್ಲಿ ನಮ್ಮ ಮನೇಲಿ ಅದೇ ನೆಕ್ಸ್ಟ್ ವೀಕ್ ಫ್ರೈಡೇನೂ ಕೂಡ ಮಾಡ್ಬೋದಲ್ಲ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಅದಾದ ಮೇಲೆ ನೆಕ್ಸ್ಟ್ ವೀಕ್ ಫ್ರೈಡೇ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಎಲ್ಲರೂ ಸಿಗಬೇಕಂದ್ರೆ ಅವ್ರ ಮನೇಲೂ ಮಾಡಿ ನಮ್ಮ ಮನೇಲೂ ಮಾಡೋದ್ರಿಂದ ಆ ಕಡೆನೂ ಓಡಾಡೋಕ್ಕಾಗಲ್ಲ, ಈ ಕಡೆನೂ ಓಡಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರ ಮನೆಯಲ್ಲೇ 1 ವೀಕ್ ಮುಂಚೆ, ನಮ್ಮ ಮನೇಲಿ 1 ವೀಕ್ ಆದಮೇಲೆ ಸೆಲೆಬ್ರೇಟ್ ಮಾಡಿದ್ವಿ. ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಸೇರಿ ಹಬ್ಬಗಳನ್ನ ಆಚರಿಸೋದ್ರಿಂದ ಅವ್ರ ಮನೆಯಲ್ಲಿ ಒಂದೇ ದಿನ, ನಮ್ಮ ಮನೇಲೂ ಒಂದೇ ದಿನ ಮಾಡೋದ್ರಿಂದ ನಾವು ಎಲ್ಲರೂ ಒಟ್ಟಿಗೆ ಆಚರಿಸೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಅದೇ ನೆಕ್ಸ್ಟ್ ಫ್ರೈಡೇ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೇಮ್ ಅದೇ ಥರ ನಾನು ನನ್ನ ಬ್ರದರು ಸೇರಿ ಲಾಸ್ಟ್ ವೀಕ್ ಯಾವ್ಯಾವ ರೀತಿ ಹೇಗೆಲ್ಲ ಡೆಕೋರೇಷನ್ನ ಮಾಡ್ಕೊಂಡಿದ್ವಿ ಅದೇ ರೀತಿ ಅಂದರೆ ಹಿಂದಿನ ದಿನವೇ ಗುರುವಾರನೇ ಬಂದು ಎಲ್ಲನೂ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇ ಕಲಶ ಇಟ್ಟು ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೀವೇ ನೋಡ್ತಿದ್ದೀರಾ ಯಾವ ರೀತಿ ರೆಡಿ ಆಗಿದೆ ಲಕ್ಷ್ಮಿ ಕೂರಿಸೋದಕ್ಕೆ ಅಂತಂದ್ಬಿಟ್ಟು. ಇವಾಗ ಕಲಶನ ಕೂರಿಸ್ತಾ ಇದ್ದೀನಿ, ನಮ್ಮಮ್ಮ ಕೂರಿಸ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬೋದು. ಲಕ್ಷ್ಮಿ ತುಂಬಾ ಕ್ಯೂಟಾಗಿ ಬಂದಿದೆ. ಕಲಶನ 10:30 ಒಳಗಡೆ ಕೂರಿಸ್ಬೇಕಾಗಿರೋದ್ರಿಂದ ನನ್ನ ತಮ್ಮನೂ ಬೇಗನೆ ಬಂದು ನನಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು. ನೋಡಿ ಲಕ್ಷ್ಮಿ ಎಷ್ಟು ಕಳೆಯಾಗಿ ಕಾಣಿಸ್ತಿದ್ದಾಳೆ ಅಂತಂದ್ಬಿಟ್ಟು. ಆ ಮುಖವಾಡ ಅಂತೂ ಹಾಕಿದಾಗಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ನಾನು ಫುಲ್ ವಿಡಿಯೋನ ಮಾಡಿದ್ದೀನಿ, ನಿಮಗೆ ಹಾಗೆ ತೋರಿಸ್ತೀನಿ. ನಿಮ್ಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತಂದ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 10:30 ಒಳಗಾಗಿ ಕಲಶನ ಕೂರಿಸಿ ಎಲ್ಲನೂ ರೆಡಿ ಮಾಡಿ ಪೂಜೆನೂ ಕೂಡ ಮುಗಿಸಿದ್ವಿ. ಅಂದರೆ ಮಾರ್ನಿಂಗು 10:30 ಒಳಗಡೆ ಕೂರಿಸ್ಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಬೆಳಗ್ಗೆ ಮಾಡೋರು ಇದ್ದಾರೆ. ಬಟ್ ನಮ್ಮ ಕೈಯಲ್ಲಿ ಆದಂಗೆ ನಾವು ಹೆಂಗೆ ಮಾಡಬೇಕೋ ಹಾಗೆ ನಮ್ಮ ಕೈಯಲ್ಲಿ ಆದಂಗೆ ನಾವು ಮಾಡ್ತೀವಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಅಷ್ಟು ಬೇಗ ಎದ್ದು ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಆದಂಗೆ ನಾವು ಮಾಡಿದ್ದೀವಿ. ಹಾಗೆ ನಮ್ಮ ಅತ್ತೆ, ನಮ್ಮ ಆಂಟಿ ಎಲ್ಲರೂ ಬಂದರು. ಎಲ್ಲರೂ ಅಡುಗೆ ಮಾಡ್ಕೊತಾ ಇದ್ದೀವಿ. ಅಂದರೆ ನಮ್ಮ ಮನೇಲೆ ಎಲ್ಲರೂ ಫ್ಯಾಮ್ಲಿ ಎಲ್ಲ ಇಲ್ಲೇ ಬರೋದ್ರಿಂದ ಎಲ್ರಿಗೂ ಅಡುಗೆ ರೆಡಿ ಮಾಡಬೇಕಾಗಿತ್ತು. ಸೊ ಎಲ್ಲರೂ ಅಡುಗೆ ಮಾಡ್ತಾ ಇದ್ದಾರೆ. ನಾನು ಕೂಡ ಅಡುಗೆಗೆ ಎಲ್ರಿಗೂ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ನೋಡಿ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತಂದ್ಬಿಟ್ಟು ಈ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಪೂಜೆ ಎಲ್ಲ ಮುಗಿಸಾದ್ಮೇಲಂತೂ ಇನ್ನೂ ಕಳೆಯಾಗಿ ಕಾಣಿಸ್ತಿದ್ದಾಳೆ ಅಂತಲೇ ಹೇಳ್ಬೋದು. ನೋಡಿ ಮತ್ತು ಮಧ್ಯಾಹ್ನ ಬಂದು ಊಟನ ಕೂಡ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ. ಇನ್ನೇನು ಸಂಜೆನೇ ಆಯಿತು. ಸೊ ರೆಡಿ ಆಗಬೇಕಾಗಿತ್ತು. ಸೊ ಎಲ್ಲರೂ ರೆಡಿಯಾಗಿ ನಾನು ಸಜ್ಜಿಗೆನ ರೆಡಿ ಮಾಡ್ತಾಯಿದ್ದೆ. ಅಂದರೆ ನೈವೇದ್ಯಕ್ಕೆ ಸಜ್ಜಿಗೆ ಇಡ್ತಾರೆ. ಸೊ ಅದನ್ನು ರೆಡಿ ಮಾಡ್ತಾಯಿದ್ದೆ. ಹಾಗೆ ನಾನು ರೆಡಿಯಾಗಿ ಪೂಜೆಗೆ ಕೂತ್ಕೊಂಡೆ, ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ. ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಕುಂಕುಮಕ್ಕೆ ಬರೋರಿಗೆ ಅಂತಂದ್ಬಿಟ್ಟು ಅವ್ರಿಗೆ ಹಣ್ಣು ಕಾಯಿ ಎಲ್ಲ ರೆಡಿ ಮಾಡಿ ಕುಂಕುಮಕ್ಕೆಲ್ಲ ಕೊಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಎತ್ತಿಡ್ತಾ ಇದ್ವಿ. ಸೊ ಹಾಗೆ ಒಬ್ಬೊಬ್ಬರೇ ಕುಂಕುಮಕ್ಕೆಲ್ಲ ಬರ್ತಾಯಿದ್ರು. ಅವ್ರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ಒಬ್ಬೊಬ್ಬರೇ ಕುಂಕುಮಕ್ಕೆ ಬರ್ತಾಯಿದ್ರು. ಸೊ ಎಲ್ಲನೂ ಪ್ರಸಾದ ಎಲ್ಲ ರೆಡಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಎಲ್ಲನೂ ಪ್ಲೇಟ್ಸ್ಗೆಲ್ಲ ಹಾಕಿ ಎತ್ತಿಡ್ತಾ ಇದ್ವಿ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಬಂದರು. ಎಲ್ಲರೂ ಪೂಜೆ ಕೂಡ ಮಾಡ್ತಾಯಿದ್ದಾರೆ. ನನ್ನ ಫ್ರೆಂಡ್ಸು ಲಾಸ್ಟ್ ವೀಕು ನಮ್ಮ ಆಂಟಿ ಮನೆಗೂ ಕೂಡ ಬಂದಿದ್ದರು. ಹಾಗೆ ನಮ್ಮ ಮನೆಗೂ ಕೂಡ ಬಂದಿದ್ದರು. ಸೊ ತುಂಬಾ ಖುಷಿ ಅನ್ನಿಸ್ತು. ಅವ್ರಿಗೂ ಕೂಡ ಪ್ರಸಾದ ಎಲ್ಲ ಕೊಟ್ವಿ. ತುಂಬಾ ಖುಷಿಪಟ್ಟರು.
ಹಾಗೆ ಲಾಸ್ಟಲ್ಲಿ ಆರತಿ ಮಾಡಿದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.